ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಎಲ್ಲರನ್ನು ಕೂಡ ಬಾಧಿಸ್ತಾ ಇದೆ. ಸೊ 30-35 ವಯಸ್ಸಿನಲ್ಲೂ ಕೂಡ ಎಷ್ಟೋ ಜನಕ್ಕೆ ಮಂಡಿ ನೋವು ಕಾಣ್ತಾ ಇದೆ, ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಸೊ ಈ ಮಂಡಿ ನೋವಿನ ಕಾರಣಗಳು ಏನು, ಸೊ ಅದರ ನಿವಾರಣೆ ಹೇಗೆ, ಸೊ ಮುಂದೆ ಮತ್ತು ಮಂಡಿ ನೋವು ಇಲ್ಲದೆ ಇರೋ ರೀತಿಯಲ್ಲಿ ಉಳ್ಕೊಳ್ಳೋವಂಥದ್ದು ಹೇಗೆ, ಈ ಎಲ್ಲ ವಿಚಾರಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹೌದು ವೀಕ್ಷಕರೇ, ನೀ ಜಾಯಿಂಟ್ ಪೇನ್ ಅಥವಾ ಮಂಡಿ ನೋವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಸೊ ಸಾಮಾನ್ಯವಾಗಿ ಇದು ಯಾವ ಕಾರಣಗಳಿಂದ ಬರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ ಅದು ಆಸ್ಟಿಯೋ ಆರ್ಥರೈಟಿಸ್ ಅನ್ನುವಂಥದ್ದು ಇದರ ಮೇಜರ್ ಡೊಮೇನ್, ಅಂದರೆ ಮಂಡಿ ಸವೆತದಿಂದ ಬರುವಂಥದ್ದು. ಸೊ ಸಾಮಾನ್ಯವಾಗಿ 45 ವರ್ಷದ ನಂತರದ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಸೊ ಘರ್ಷಣೆಯಿಂದಾಗಿ ಮತ್ತು ಇನ್ಫ್ಲಮೇಷನ್ನಿಂದಾಗಿ ಈ ಒಂದು ಮೂಳೆಗಳು, ಈ ಒಂದು ಮಂಡಿಯ ಒಳಪದರದಲ್ಲಿ ಇರುವಂತಹ ಮೆತ್ತಗಿನ ಮೆನಿಸ್ಕಸ್ ಅನ್ನುವಂತಹ ಪದರ ಅದು ಸವೆತಕ್ಕೊಳಗಾಗುತ್ತೆ. ಕೂರೋದು, ಏಳೋದು, ವಾಕಿಂಗ್ ಮಾಡೋದು, ದಿನನಿತ್ಯದ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋದಂತೆ ವಯೋಸಹಜವಾಗಿ ಆಗುವಂಥ ಮೆನಿಸ್ಕಸ್ ಟೇರ್ ಇದು. ಸೊ ಈ ಒಂದು ಒಳಗಿನ ಮೃದುವಾದಂಥ ಪದರ ಸವಿತಾ ಅದು ಇನ್ಫ್ಲಮೇಷನನ್ನು ಉಂಟು ಮಾಡ್ತದೆ. ಅಲ್ಲಿ ಸಣ್ಣ ಸಣ್ಣ ಬೋನ್ ಸ್ಪರ್ಗಳು ಉಂಟಾಗಲಿಕ್ಕೆ ಕಾರಣ ಆಗ್ತದೆ. ಇದರಿಂದಾಗಿ ನರಗಳ ಮೇಲೆ ಇರಿಟೇಷನ್ ಆಗಿ ಅದು ನೋವನ್ನು ಉಂಟು ಮಾಡ್ತದೆ. ಇದು ಆಸ್ಟಿಯೋ ಆರ್ಥರೈಟಿಸ್ನಿಂದ ಆಗುವಂಥ ಮಂಡಿ ನೋವು. ಸೊ ಇದರಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಓಡಾಡಿದಾಗ, ನಡೆದಾಗ, ಮೆಟ್ಲನ್ನು ಹತ್ತಿದಾಗ ಆ ಸಂದರ್ಭದಲ್ಲಿ ನೋವು ಬರುತ್ತೆ. ಉಳಿದಂಥ ಅಥವಾ ರೆಸ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಮಾನ್ಯ ಕಡಿಮೆ ಆಗುತ್ತೆ. ಸೊ ಈ ಒಂದು ನೋವು, ಈ ಥರ ನೋವು ನಿಮಗೆ ಬರ್ತಾ ಇದೆ ಅಂತ ಆದರೆ ಅದು ಆಸ್ಟಿಯೋ ಆರ್ಥರೈಟಿಸ್ನಿಂದ ಬರ್ತಾ ಇರ್ಬೋದು ಅನ್ನುವಂಥದ್ದನ್ನು ನೀವು ಗಮನಿಸ್ಕೋಬೇಕು. ಯಾರು 45 ವರ್ಷದ ನಂತರದವರು. ಸೊ ಇಲ್ಲ, ನನಗೆ ಯಂಗ್ ಏಜ್ ಇದೆ, ಮಂಡಿ ಸ್ವೆಲ್ಲಿಂಗ್ ಬರ್ತಾ ಇದೆ, ಬೆಳಿಗ್ಗೆ ಸಂದರ್ಭದಲ್ಲಿ ಜಾಸ್ತಿ ನೋವಿರುತ್ತೆ, ನಂತರ ಸ್ವಲ್ಪ ಓಡಾಡ್ತಾ ಹೋದಂಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಈ ಥರದ ಸಮಸ್ಯೆಗಳು ನಿಮಗಿದೆ ಅಂತಾದರೆ ಅದು ಆಮವಾತದಿಂದ ಆಗಿರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ನಿಂದ ಆಗಿರಬಹುದು. ಸೊ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುವಂಥದ್ದು. ಸೊ ಮಂಡಿ ಸ್ವೆಲ್ಲಿಂಗ್ ಬರುವಂಥದ್ದು, ಓಡಾಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ, ಬೆಳಿಗ್ಗೆ ಟೈಮು ಮತ್ತು ಸಂಜೆ ಟೈಮು ತಂಪಿನ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ ಅನ್ನುವಂಥದ್ದಾಗಿದ್ದರೆ ಅದು ರುಮಟಾಯ್ಡ್ ಆರ್ಥರೈಟಿಸ್ನಿಂದ ಆಗಿರುವಂಥದ್ದು. ಅದಕ್ಕೆ ಒಂದು ವಿಶೇಷ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಸೊ ಮೂರನೇದಾಗಿ ಯಾವುದೋ ಒಂದು ಇಂಜುರಿಯ ಸಂದರ್ಭದಲ್ಲಿ, ಯಾವುದು ಪೆಟ್ಟಾಗಿರುವಂಥ ಸಂದರ್ಭದಲ್ಲಿ, ಬಿದ್ದಿರುವಂಥದ್ದು ಅಥವಾ ಆಕ್ಸಿಡೆಂಟ್ ಆಗಿರುವಂಥದ್ದು, ಗೋಡೆಗೆ ಇನ್ನಿತರ ಭಾಗಕ್ಕೆ ತಗುಲಿಸ್ಕೊಂಡಿರುವಂಥ ಸಂದರ್ಭದಲ್ಲಿ ಅದು ಲಿಗಮೆಂಟ್ ಟಿಯರ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಮಂಡಿ ಜಾಯಿಂಟ್ಗಳನ್ನು ಸೇರಿಸುವಂಥ ಒಂದು ಸೆಣಬಿನ ಹುರಿಯ ರೀತಿಯಲ್ಲಿ ಅದನ್ನು ಸೇರಿಸಿರುವಂಥ ಒಂದು ಲಿಗಮೆಂಟ್ಗಳಿರುತ್ತೆ. ಸೊ ಈ ಒಂದು ಲಿಗಮೆಂಟ್ಗಳೇನಾದರೂ ಬ್ರೇಕ್ ಆಗಿದ್ರೆ ಅಥವಾ ಅದು ಕಟ್ ಆಗಿದ್ರೆ ಸಿವಿಯರ್ ಪೇನ್ ಬರುತ್ತೆ, ನಿಮ್ಮ ದಿನನಿತ್ಯದ ಚಟುವಟಿಕೆಗಳು ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಈ ಥರ ಸಂದರ್ಭದಲ್ಲಿ ನೀವು ಪೆಟ್ಟಾದ ನಂತರದಲ್ಲಿ ನಿಮಗೆ ಮಂಡಿ ನೋವು ತುಂಬ ದಿನಗಳು ಹಾಗೇ ಇದೆ ಅಂತ ಆದರೆ ಅದನ್ನು ಖಂಡಿತವಾಗಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಹತ್ತಿರದ ವೈದ್ಯರನ್ನು ನೀವು ಸಂಪರ್ಕಿಸಲೇಬೇಕಾಗತ್ತೆ. ಸೊ ಇದಾದ ನಂತರದಲ್ಲಿ ಈ 3 ಕಾರಣಗಳನ್ನು ಬಿಟ್ಟು ಕೆಲವು ಕಾರಣಗಳಿಂದ ಮಂಡಿ ನೋವು ಬರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಆಗುವಂಥ ಗೌಟಿ ಆರ್ಥರೈಟಿಸ್ನಲ್ಲಿ. ಸೊ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಆಗೋದ್ರಿಂದಾಗಿ ಅದು ಈ ಜಾಯಿಂಟ್ಗಳಲ್ಲಿ ಶೇಖರಣೆ ಆಗೋದ್ರ ಮೂಲಕ ಮಂಡಿಗಳಲ್ಲಿ ಮತ್ತು ಕೆಲ ಜಾಯಿಂಟ್ಗಳಲ್ಲಿ ಹೆಬ್ಬೆರಳು ಮತ್ತು ಕಾಲಿನ ಹೆಬ್ಬೆರಳುಗಳಲ್ಲಿ ನೋವನ್ನು ಉಂಟು ಮಾಡಬಹುದು. ಸೊ ಕೆಲವು ರೇರೆಸ್ಟ್ ಅಕರೆನ್ಸ್ನಲ್ಲಿ ಇದು. ಇದನ್ನು ಬಿಟ್ಟು ಪೋಷಕಾಂಶಗಳ ಕೊರತೆಯಿಂದ ಅತಿಯಾಗಿ ಕೆಲಸ ಮಾಡೋದರ ನಂತರದಲ್ಲಿ ಮಂಡಿ ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಇದು ತಾತ್ಕಾಲಿಕ, ಕೆಲ ತಾಸುಗಳ ಕಾಲ ಇದ್ದು ಹೋಗ್ಬೋದು ಅಥವಾ 1-2 ದಿನಗಳ ಕಾಲ ಇದ್ದು ತಾನಾಗೆ ಸರಿಯಾಗ್ಬೋದು. ಸೊ ನೀವು ಅತಿಯಾಗಿ ವಾಕಿಂಗ್ ಮಾಡಿದ ನಂತರ ಅಥವಾ ಅತಿಯಾಗಿ ಚಟುವಟಿಕೆಗಳನ್ನು ಮಾಡಿದ ನಂತರ ನಿಮ್ಮ ಶರೀರದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದರೆ ಈ ಲಕ್ಷಣ ಕಂಡು ಬಂದಿರುತ್ತೆ. ಅದ್ರ ಬಗ್ಗೆ ನೀವು ತುಂಬ ವರಿ ಮಾಡೋ ಅವಶ್ಯಕತೆ ಇಲ್ಲ, 1-2 ದಿನಗಳಲ್ಲಿ ತಾನಾಗೆ ಸರಿಯಾಗುತ್ತೆ. ಸೊ 5 ಕಾರಣಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಈ 5 ಕಾರಣಗಳಿಂದ ನಿಮಗೆ ಮಂಡಿ ನೋವು ಕಾಣಿಸಿರ್ಬೋದು. ಈ ಕಾರಣಗಳಲ್ಲಿ ನಿಮಗೆ ಯಾವ ಕಾರಣದಿಂದ ಮಂಡಿ ನೋವು ಬಂದಿದೆ ಅನ್ನೋಂಥದ್ದನ್ನು ನೀವು ಮೊದಲು ನೀವೇ ಯೋಚನೆ ಮಾಡಿಕೊಳ್ಬಹುದು. ನಂತರ ನೀವು ಹತ್ತಿರದ ವೈದ್ಯರನ್ನು ಸಂಪರ್ಕಿಸಬಹುದು. ಅದಕ್ಕೆ ಕ್ರಮಬದ್ಧವಾದಂಥ ಚಿಕಿತ್ಸೆ ಅಗತ್ಯ. ಸೊ ಮೊಟ್ಟ ಮೊದಲನೇದಾಗಿ, ಯಾರು ಅತಿಯಾದ ತೂಕವನ್ನು ಹೊಂದಿದ್ದೀರಿ, ನಿಮ್ಮ ವೇಟ್ ನಿಮ್ಮ ಮಂಡಿಗಳ ಮೇಲೆ ಬೀಳ್ತಾ ಇರುತ್ತೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ಸೊ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಮತ್ತು ಇನ್ಫ್ಲಮೇಷನನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು. ಮಂಡಿ ನೋವು ಶುರುವಾದ ಕೆಲವು ತಿಂಗಳಲ್ಲಿ ಅದು ನಿಮ್ಮ ಕೈಯಲ್ಲೇನೆ ಇರುತ್ತೆ, ನೀವೇ ಅದನ್ನು ನಿವಾರಣೆ ಮಾಡ್ಕೊಳ್ಬಹುದು. ಹೆಚ್ಚಾದಂಥ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎರಡಕ್ಕೂ ಕೂಡ ಒಂದೇ ಮದ್ದು ಅಂತ ಹೇಳಿದ್ರೆ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್. ಹೌದು ವೀಕ್ಷಕರೇ, ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ, ಓಟ್ಸ್ ಈ ಥರ ಕಾರ್ಬೋಹೈಡ್ರೇಟ್ಸ್ ನಾವೇನು ತಿಂತೀವಿ ಅದರ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಹಸಿರು ಸೊಪ್ಪುಗಳು,
ತರಕಾರಿಗಳು, ಎಣ್ಣೆ ಬೀಜಗಳು, ಅದರಲ್ಲೂ ಮುಖ್ಯವಾಗಿ ನಟ್ಸ್ಗಳು ಮತ್ತು ಬೀಜಗಳು ಇವುಗಳನ್ನು ಹೆಚ್ಚಾಗಿ ತಿನ್ನುವಂಥದ್ದು, ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನುವಂಥದ್ದು ಮಾಡೋದ್ರಿಂದಾಗಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಆಗುತ್ತೆ ನಿಮ್ಮ ಶರೀರದಲ್ಲಿ. ಸೊ ತೂಕವೂ ಕಡಿಮೆ ಆಗುತ್ತೆ, ಈ ನೋವುಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಬೇಕಾಗಿರುವಂಥದ್ದು ಮೊಟ್ಟ ಮೊದಲನೇದು. ಸಾಮಾನ್ಯ ಮಂಡಿ ನೋವು ಬಂದ ಕೂಡಲೇ ನಾವೇನು ಮಾಡಿಬಿಡ್ತೀವಿ, ಕ್ಯಾಲ್ಸಿಯಂ ತಗೋ ವಾಕಿಂಗ್ ಮಾಡು, ಕ್ಯಾಲ್ಸಿಯಂ ತಗೋ ವಾಕಿಂಗ್ ಮಾಡು. ಇದು ಎಷ್ಟೋ ಜನರ ಒಂದು ತಪ್ಪು ಕಲ್ಪನೆ. ಸೊ ಕ್ಯಾಲ್ಸಿಯಂ ತಗೊಂಡು ವಾಕಿಂಗ್ ಮಾಡಿಬಿಟ್ರೆ ಎಲ್ಲ ಮಂಡಿ ನೋವುಗಳು ಸರಿ ಆಗೋದಿಲ್ಲ. ಅದಕ್ಕೆ ವಿಶೇಷವಾದಂಥ ವ್ಯಾಯಾಮಗಳಿರ್ತದೆ. ನಿಮ್ಮ ಶರೀರದ ಮಂಡಿಯ ಭಾಗವನ್ನು ನೀವು ತುಂಬ ದಣಿಸ್ಕೊಳ್ಬಾರ್ದು ಅಥವಾ ಅದಕ್ಕೆ ತುಂಬ ಸ್ಟ್ರೇನ್ ಉಂಟು ಮಾಡಬಾರ್ದು. ಅದಕ್ಕೆ ಆದಂಥ ಕೆಲವು ಎಕ್ಸರ್ಸೈಸ್ಗಳಿರ್ತದೆ, ಅದನ್ನು ಮಾಡಿ ಆ ಮಸಲ್ಸ್ಗಳನ್ನು, ನರ್ವ್ಸ್ಗಳನ್ನು ಸ್ಟ್ರೆಂಥನ್ ಮಾಡಬೇಕು ಅಥವಾ ಶಕ್ತಿಗೊಳಿಸಬೇಕು. ಸೊ ಕೇವಲ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಒಂದನ್ನು ತಗೊಂಡ್ರೆ ಸಾಕಾಗೋದಿಲ್ಲ. ಆಹಾರದಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಮತ್ತು ಎಲ್ಲ ವಿಟಮಿನ್, ಅದರಲ್ಲೂ ಮುಖ್ಯವಾಗಿ B12 ಮತ್ತು D3 ಇರುವಂಥ ಆಹಾರವನ್ನು ನೀವು ಹೆಚ್ಚಾಗಿ ಸ್ವೀಕರಿಸಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ನಟ್ಸ್ಗಳು, ಗುಡ್ ಫ್ಯಾಟ್. ವೀಕ್ಷಕರೇ, ಗುಡ್ ಫ್ಯಾಟ್ ಅನ್ನುವಂಥದ್ದು ಆಹಾರದಲ್ಲಿ ನೀವು ಗಮನಿಸಬೇಕಾಗಿರುವಂಥ ಅಂಶ. ಈ ಗುಡ್ ಫ್ಯಾಟ್ ಅಂದರೆ ಯಾವುದು? ಹಾಲು, ಮೊಸರು, ಬೆಣ್ಣೆ, ತುಪ್ಪ, ನಟ್ಸ್ಗಳು, ಒಮೆಗಾ 3 ಈ ಮುಂತಾದ ಗುಡ್ ಫ್ಯಾಟ್ಗಳು ನಿಮ್ಮ ಮಂಡಿಯ ಒಳಗೆ ಇರುವಂಥ ಸೈನೋವಿಯಲ್ ಫ್ಲೂಯಿಡ್ ಹಾಗೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಈ ಮೆನಿಸ್ಕಸ್ ಅಂತ ಹೇಳಿದ್ನಲ್ಲ, ಮೆತ್ತಗಿನ ಪದರ, ಆ ಪದರ ಸವಿದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ತದೆ. ಸೊ ನೀವು ಹೇಗೆ ನೀವು ಜಾಮ್ ಆದಂತಹ ಬಾಗಿಲಿಗೆ ಆಯಿಲನ್ನು ಬಿಟ್ಟು ಅದನ್ನು ಸರಿ ಮಾಡ್ತೀರಿ, ಹಾಗೆ ಕಟ್ ಅಂತ ಶಬ್ದ ಬರ್ತಾ ಇರುವಂಥ, ಸವಿತಾ ಇರುವಂಥ ಮಂಡಿಗಳಿಗೆ ಗುಡ್ ಫ್ಯಾಟ್ ಅನ್ನುವಂಥ ಈ ಒಂದು ಅಂಶವನ್ನು ಕೊಟ್ಟಾಗ ಅದು ಸ್ಮೂತಾಗಿ ಕೆಲಸ ಮಾಡ್ತದೆ. ಸೊ ಇದಾದ ನಂತರದಲ್ಲಿ ಕೆಲವು ಆಹಾರ ಔಷಧಿಗಳ ಅವಶ್ಯಕತೆ ನಿಮಗೆ ಬೀಳಬಹುದು. ನೀವು ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿದಲ್ಲಿ ಕೆಲವು ಆಹಾರ ಔಷಧಿಗಳನ್ನು ಕೂಡ ನಿಮಗೆ ನೀಡ್ತಾರೆ. ಅದರಲ್ಲಿ ಸ್ವಲ್ಪ ಬೆಟರ್ ಬೆನಿಫಿಟ್ ನಿಮಗೆ ಆಗ್ತದೆ. ಇದಾದ ನಂತರದಲ್ಲಿ ಹಾಗೂ ಸ್ವಲ್ಪ ನಿಮಗೆ ಮಂಡಿ ನೋವಿದೆ ಅಂತ ಆದರೆ ನೀವು ಆಯುರ್ವೇದ ಚಿಕಿತ್ಸೆಗಳು ಮತ್ತು ಫಿಸಿಯೋಥೆರಪಿ ಚಿಕಿತ್ಸೆಗಳನ್ನು ಪಡ್ಕೊಳ್ಬಹುದು. ವೀಕ್ಷಕರೇ, ಆಯುರ್ವೇದದಲ್ಲಿ ಅಭ್ಯಂಗ, ಜಾನುಬಸ್ತಿ ಮತ್ತು ಬಸ್ತಿ ಈ ಮುಂತಾದ ಚಿಕಿತ್ಸೆಗಳಿಂದ ಈ ಮಂಡಿಯ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಟಾರ್ಗೆಟ್ ಮಾಡುವಂಥ ವ್ಯವಸ್ಥೆ ಇದೆ. ಸೊ ಅದರ ಜೊತೆಯಲ್ಲಿ ನೀವು ಫಿಸಿಯೋಥೆರಪಿಯನ್ನು ಕೂಡ ಮಾಡಿಸ್ಕೊಳ್ಬೋದು. ಈ ಫಿಸಿಯೋಥೆರಪಿಯಲ್ಲೂ ಕೂಡ ತಾತ್ಕಾಲಿಕವಾಗಿ ನಿಮಗೆ ಒಂದು ಪರಿಶಮನ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಸೊ ಆಕ್ಯುಪಂಚರ್ ಸೌಲಭ್ಯ ಇದೆ. ಆಕ್ಯುಪಂಚರ್ ಅಂತ ಅಂದರೆ ಸೂಜಿ ಚಿಕಿತ್ಸೆಯ ಮೂಲಕ ಮಂಡಿ ನೋವನ್ನು ಕಡಿಮೆ ಮಾಡಿಕೊಡುವಂಥ ಸೌಲಭ್ಯ ಕೂಡ ಇದೆ. ಸೊ ಆಯುರ್ವೇದ, ನ್ಯಾಚುರೋಪತಿ, ಫಿಸಿಯೋಥೆರಪಿ, ಆಕ್ಯುಪಂಚರ್ ಈ ಒಂದು 4ರ ನೀವು ಕರೆಕ್ಟಾಗಿ ಒಂದು ಸಮ್ಮಿಶ್ರಣ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಮಂಡಿಯ ಸವೆತವನ್ನು ಮುಂದುವರಿಯದ ರೀತಿಯಲ್ಲಿ ನೋಡ್ಕೊಳ್ಬೋದು. ಅಂದರೆ ಮೊದಲನೇ ಸ್ಟೇಜಲ್ಲೇ ನೀವು ಚಿಕಿತ್ಸೆ ತಗೊಂಡ್ರೆ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗದೇ ಇರೋಂಗೆ ನೋಡ್ಕೊಳ್ಬೋದು. ಅಥವಾ ಸ್ವಲ್ಪ ಮುಂದುವರೆದ ನಂತರದಲ್ಲಿ ನೀವು ಚಿಕಿತ್ಸೆ ತಗೊಂಡ್ರೆ ಅದರಿಂದ ನಿಮಗೆ ಇನ್ನೂ ಸಮಸ್ಯೆ ಜಾಸ್ತಿ ಆಗಿ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಬರೋದನ್ನು ತಪ್ಪಿಸ್ಕೋಬಹುದು. ಸೊ ಆಮವಾತ ಮತ್ತು ಯೂರಿಕ್ ಆಸಿಡ್ನ ಸಂದರ್ಭದಲ್ಲಿ ಆಹಾರದ ಮತ್ತು ಜೀವನ ಶೈಲಿಯ ಬದಲಾವಣೆ ಮಾಡಿಕೊಂಡು ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು. ಈ ಒಂದು ಲಿಗಮೆಂಟ್ ಟಿಯರ್ ಆಗಿದ್ರೆ, ಸೊ ನಿಮಗೆ ಇಂಜುರಿಯ ನಂತರ ಲಿಗಮೆಂಟ್ ಟಿಯರ್ ಆಗಿದ್ರೆ ನೀವು ಅದಕ್ಕೆ ತಕ್ಕಂಥ ಒಂದು ಟೆಸ್ಟ್ಗಳನ್ನು ಮಾಡಿಸಿ ನಿಮ್ಮ ವೈದ್ಯರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮುಂದುವರಿಲೇಬೇಕಾಗುತ್ತೆ. ಹಾಗಾಗಿ ಈ 4-5 ವಿಧಾನವಾದಂತಹ ಮಂಡಿ ನೋವುಗಳಿಗೆ ಅದರ ಕಾರಣಗಳು ಮತ್ತು ಒಂದು ಚಿಕಿತ್ಸೆಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಅದು ಯಾವುದೇ ರೀತಿಯ ಮಂಡಿ ನೋವಾಗಿರಲಿ ಅದಕ್ಕೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದ, ನ್ಯಾಚುರೋಪತಿ, ಫಿಸಿಯೋಥೆರಪಿ ಮತ್ತು ಆಕ್ಯುಪಂಚರ್ನ ಈ ಒಂದು ವೈದ್ಯ ಪದ್ಧತಿಗಳ ಅಡಿಯಲ್ಲಿ ನಮ್ಮ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ನಲ್ಲಿ ಅತ್ಯುತ್ತಮ ಚಿಕಿತ್ಸೆ ಲಭ್ಯ ಇದೆ. ಸೊ ನಿಮಗೆ ತೂಕ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಆ್ಯಂಟಿ ಇನ್ಫ್ಲಮೇಟರಿ ಡಯಟನ್ನು ಕೊಟ್ಟು ಈ ಎಲ್ಲ ಚಿಕಿತ್ಸೆಗಳನ್ನು ಕೊಟ್ಟು ನಿಮ್ಮ ಮಂಡಿ ನೋವಿಗೆ ಅತ್ಯುತ್ತಮವಾದಂಥ ಚಿಕಿತ್ಸೆಯನ್ನು ನಾವು ಈ ಪ್ರಕೃತಿಯ ನಡುವೆ, ಸೊ ಕಾಡಿನಿಂದಲೇ ಆವೃತವಾಗಿರುವಂತಹ ನಮ್ಮ ಸಿರ್ಸಿ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಈ ಒಂದು ನಿಸರ್ಗ ಮನೆಯಲ್ಲಿ ನೀಡ್ತಾ ಬಂದಿದ್ದೇವೆ. ಸೊ ಯಾರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಂಥವರು ಖಂಡಿತವಾಗಿ ಸಂಪರ್ಕ ಮಾಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಸೊ ನಿಮಗೆ ಯಾವ ಕಾರಣದಿಂದ ಮಂಡಿ ನೋವು ಬರ್ತಾ ಇದೆ ಅನ್ನುವಂಥದ್ದನ್ನು ನೀವು ಕಂಡುಹಿಡ್ಕೊಳ್ಳಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಯಾವ್ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಿಮಗೆಲ್ಲ ವಂದನೆಗಳು.